ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಪಟ್ಟಣದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿಲ್ಲ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ವಿಭಾಗಾಧಿಕಾರಿಯನ್ನು ಸಂದರ್ಶಿಸಿದಾಗ ಬಸ್ಸುಗಳನ್ನು ತಡೆ ಹಿಡಿಯುವುದಾಗಲಿ ಪ್ರಯಾಣಿಕರಿಗೆ ತೊಂದರೆ ಆಗಿಲ್ಲ ಎಂದು ತಿಳಿಸಿದರು. ಸಾರ್ವಜನಿಕರಿಗೂ ಅಂಗಡಿ ಮುಂಗಟ್ಟುಗಳಿಗೂ ತೊಂದರೆಯಾಗಿಲ್ಲ, ಯಥಾಸ್ಥಿತಿಯಲ್ಲಿ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರುನಾಡ ರಕ್ಷಣಾ ವೇದಿಕೆ ಕಂಪ್ಲಿ ತಾಲೂಕು ಇವರನ್ನು ಸಂದರ್ಶಿಸಿದಾಗ ಮಕ್ಕಳ ಪರೀಕ್ಷೆ ಇರುವುದರಿಂದ ಮೌನ ಹೋರಾಟ ನಡೆಸಿರುತ್ತೇವೆ, ಮಾನ್ಯ ತಹಶೀಲ್ದಾರರಿಗೆ ಮನವಿ ಪತ್ರವನ್ನು ಸಲ್ಲಿಸಿರುತ್ತೇವೆ ಎಂದು ತಿಳಿಸಿದರು. ವರದಿ ಸಚ್ಚಿದಾನಂದ ಹಿರೇಮಠ್, NKS TV4 ಕಂಪ್ಲಿ. ರಾಜ್ಯ ಪುಂಡರಿಗೆ, ಮಹಾರಾಷ್ಟ್ರ ಪುಂಡರಿಗೆ, ಮಹಾರಾಷ್ಟ್ರ ಪುಂಡರಿಗೆ, ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಬೆಳಗಾವಿ ಮುಖ್ಯಮಂತ್ರಿಗಳಿಗೆ ಇವತ್ತು ಇಂದಿನ ದಿನ ಅಂದರೆ ನಿನ್ನೆ ವಿಧಾನಸೌಧದಲ್ಲಿ ಯಾರೋ ಇವರಿಗೆ ಪೇಪರ್ ಹೊರತು ಹಾಕಿದ್ದಾರೆ ಅಂತ ಹೇಳಿದಕ್ಕಾಗಿ ಅವರು ಏನು ಮಾಡಿದರು, 6 ತಿಂಗಳು 18 ಶಾಸಕರನ್ನು 6 ತಿಂಗಳನ್ನ ಅಮಾನತುಗೊಳಿಸಿದರು. ಓಕೆ, ಒಪ್ತೀವಿ ನಾವು. ಯಾಕಂದ್ರೆ ಅವ್ರಿಗೆ ಅವಮಾನ ಮಾಡಿದರೆ ಅವ್ರನ್ನ 6 ತಿಂಗಳು ಹೋಗಿದ್ರಲ್ಲ, ಸಂತೋಷ. ನಾವು ಅದಕ್ಕೇನು ಧಿಕ್ಕಾರ ಹಾಕಲ್ಲ, ಏನು ಮಾಡೋದಲ್ಲ. ಕನ್ನಡಿಗರಿಗೆ ಅವಮಾನ ಮಾಡಿದ್ರಲ್ಲ, ಅವ್ರನ್ನ ಏನು ಮಾಡಿದ್ರಿ ನೀವು? ಅದ್ರಂಗೆ ಏನೇನೋ ಧ್ವನಿ ಎತ್ತಿದ್ರಾ? ಇಷ್ಟು ದಿನ ಆಯ್ತು ಅವ್ರಂಗೆ ಏನೋ ಧ್ವನಿ ಎತ್ತೀರಾ? ಅವ್ರಿಗೇನೋ ಸವಲತ್ತುಗಳು ಬರ್ತಕ್ಕಂಥ ಅವ್ರಿಗೆ ಕಡೆಗಣಿಸ್ತೀರಾ? ಯಾವಿಲ್ಲ. ಅವ್ರಿಗಾದ್ರೆ ಒಂದು ನ್ಯಾಯ, ಇಲ್ಲ ಇವ್ರಿಗಾದ್ರೆ ಒಂದು ನ್ಯಾಯ. ಆದರೂ ನಮ್ಮ ರಾಜ್ಯ ಸರ್ಕಾರ ಭಾಳ ಹದಿಗೆಟ್ಟಿದೆ. ರಾಜ್ಯ ಸರ್ಕಾರ ಬೇಜವಾಬ್ದಾರಿಯಿಂದ ಹೇಳಿಕೆ ಕೊಡುತ್ತೆ. ತಮಗೇನು ಸವಲತ್ತು ಬೇಕೋ ಅದನ್ನು ಮಾಡ್ಕೊಂತದ್ದು ಹೊರತು ಕನ್ನಡಿಗರಿಗೆ, ಕನ್ನಡ ಜನರಿಗೆ ಯಾವುದೂ ಮಾಡೋದಿಲ್ಲ. ಕನ್ನಡ ಜನರಿಗೆ ಅವಮಾನ ಆತಂದ್ರೆ ತಮಗೆ ಅವಮಾನ. ಇವತ್ತು ವಿಧಾನಸೌಧದಲ್ಲಿ ಅವ್ರು ಕುಂದ್ರಬೇಕಾದ್ರೆ ಕನ್ನಡಿಗರು ಎಲ್ಲರೂ ಓಟ್ ಹಾಕಿದಕ್ಕೆಲ್ಲ ಅವ್ರು ಕುಂತಿರೋದು. ಅದನ್ನು ಅರುಬಿಟ್ಕೊಂಡು ಇವತ್ತು ಕನ್ನಡಿಗರಿಗೆ ಅವಮಾನ ಆಗಿತ್ತಂದ್ರೆ ಅವ್ರಿಗೆ ರಾಜ್ಯ ಸರ್ಕಾರ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಒಂದು ಬಂದಿಗೆ ಕರೆ ಕೊಟ್ಟಿದ್ದರು. ಆಮೇಲೆ ಈಗ ಎದಕ್ಕೆ ನಾವು ಇವತ್ತು ಹೋರಾಟ ಮಾಡ್ತಿದ್ದೀವಪ್ಪ ಅಂತಂದರೆ, ಅಲ್ಲಿ ಬೆಳಗಾವಿನಲ್ಲಿ ನಮ್ಮ ಕರ್ನಾಟಕ ಸಾರಿಗೆ ಬಸ್ ಡ್ರೈವರ್ ಕಂಡಕ್ಟರ್ಗೆ ಮುಖಕ್ಕೆ ಕಪ್ಪು ಬಣ್ಣ ಹರಿಸಿ ತಲೆಯನ್ನು ಬೋಳಿಸಿ ಕಳಿಸಿದ್ದಾರೆ. ಆ MES ಪುಂಡರಿಗೆ ಕರ್ನಾಟಕ ಸರ್ಕಾರದವರು ಯಾವ್ಯಾವುದಕ್ಕೂ ತಾವು ಮಾಡ್ತಾರೆ. ಕರ್ನಾಟಕ ಸರ್ಕಾರದ ನಮ್ಮ ಎಲ್ಲ ಸಂಘಟನೆ ಪರವಾಗಿ ನಾನು ಹೇಳೋದೇನೆಂದರೆ, ನಮಗೆ ನ್ಯಾಯ ಬೇಕು, ನ್ಯಾಯಕ್ಕೋಸ್ಕರ ಹೋರಾಡ್ತಿದ್ವಿ. ನಮ್ಮ ಸಂಘಟನೆ ಉದ್ದೇಶ ಏನಂದರೆ, ಯಾರಿಗೂ ಯಾವ ಸಾರ್ವಜನಿಕೂ ತೊಂದರೆ ಕೊಡೋಕೆ ನಾವು ಇಷ್ಟಪಡೋದಿಲ್ಲ. ನಮಗೆ ನ್ಯಾಯ ಬೇಕು, ಅವ್ರ ಪುಂಡ್ರಿಗೆ ಶಿಕ್ಷೆ ಆಗಬೇಕು, ಗಡೀಪಾರು ಮಾಡಬೇಕು ಅನ್ನೋದೊಂದೇ ಉದ್ದೇಶದಿಂದ ಇವತ್ತು ನಾವು ಈ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದೀವಿ. ನಮಗೆ ನ್ಯಾಯ ಸಿಗಬೇಕು, ನ್ಯಾಯ ಸಿಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ತಹಸೀಲ್ದಾರಿಗೆ ನಾವು ಮನವಿ ಕೊಟ್ಟಿವಿ. ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದು ವಿಷಯವೇನೆಂದರೆ, ಇಂದಿನ ದಿನದಲ್ಲಿ ಮಹಾರಾಷ್ಟ್ರ ಪುಂಡರು ಕರ್ನಾಟಕದ ಬಸ್ಸು ಡ್ರೈವರು ಕಂಡಕ್ಟರ್ ಆ ಭಾಗದಲ್ಲಿ ಹೋದಾಗ ಅತಿ ಅವಮಾನ ಮಾಡಿದಂಥ ಪುಂಡರು. ಆ ಒಂದು ವಿಚಾರ ಇಟ್ಕೊಂಡು, ಅಂದರೆ ಅವ್ರಿಗೇನಂದ್ರೆ ತಲೆಗೆಲ್ಲ ಮಸಿ ಹಚ್ಚಿ ಭಾಳ ಅವಮಾನ ಮಾಡಿದಂಥವ್ರಿಗೆ ನಾವು ಇವತ್ತು ಅವರಿಗೆ ರಾಜ್ಯ ಸರ್ಕಾರದಿಂದ ಅವ್ರನ್ನ ಗಡೀಪಾರು ಮಾಡಬೇಕು ಒಂದು ನಮ್ಮ ಉದ್ದೇಶ, ನಮ್ಮ ಒತ್ತಡ. ಆಮೇಲೆ ರಾಜ್ಯ ಸರ್ಕಾರ ಅಲ್ಲೇ ಇರ್ತಕ್ಕಂಥ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಯಾರು ರಮೇಶ್ ಜಾರಕಿಹೊಳಿ ಅಲ್ಲ, ಇವರು ಮುಖ್ಯಮಂತ್ರಿಗಳು ಅಲ್ಲಿ ಇರೋದ್ರಿಂದ ಅವ್ರು ಏನು ಮಾಡ್ತಾ ಇದಾರ, ಕನ್ನಡಿಗರಿಗೆ ಅವಮಾನ ಆದಾಗ ಅವರು ಬಾಯಿ ಮುಚ್ಚಿ ಕೂತಾರಂದ್ರೆ ಅವ್ರದ್ದು ಅರ್ಥನೇ ಆಗ್ತಾ ಇಲ್ಲ. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಒತ್ತಡ ಮಾಡಿ, ಕನ್ನಡಿಗರಿಗೆ ಅವಮಾನ ಆದರೆ ನಿಮಗೆ ಅವಮಾನ ಆದಂಗ. 224 ಶಾಸಕರಿದ್ದಾರೆ ನಮ್ಮ ರಾಜ್ಯದಲ್ಲಿ. ಬಾಯಿ ಮುಚ್ಚಿಕೊಂಡು ಕೂತ್ಕೊಂಡ್ರ. ಯಾಕೆ ಕೂತ್ಕೊಂಡ್ರ? ಒಬ್ಬ ಕನ್ನಡಿಗರಿಗೆ ಅವಮಾನ ಆದ್ರೆ ತಮಗೆ ಅವಮಾನ, ಕನ್ನಡ ತಾಯಿಗೆ ಅವಮಾನ ಮಾಡಿದಂಗ. ಆದ ಕಾರಣ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಧಿಕ್ಕಾರ ಆಗ್ತಾ ಇದ್ದೀವಿ. ಅವರಿಗೆ ಕೂಡಲೇ ರಾಜ್ಯ ಸರ್ಕಾರದಿಂದ ಮಹಾರಾಷ್ಟ್ರ ಪುಂಡರಿಗೆ ನಮ್ಮ ಕರ್ನಾಟಕ ರಾಜ್ಯದಿಂದ ಅವ್ರಿಗೇನು ಸವಲತ್ತುಗಳು ರಾಜ್ಯ ಕಡೆಯಿಂದ ಸವಲತ್ತುಗಳು ಕೊಟ್ಟಿದ್ದಾರಲ್ಲ
ಆ ಸವಲತ್ತುಗಳನ್ನೆಲ್ಲ ಇವತ್ತೇ ಈಗಲೇ ಹಿಂಪಡಿಬೇಕಂತ ಮುಖ್ಯಮಂತ್ರಿಯಲ್ಲೇ ನಾವು ಕೇಳ್ಕೊಳ್ತಿದ್ದೀವಿ. ಧಿಕ್ಕಾರ ಆಗ್ತಿದ್ದಣ ಆತನ